ನಮಸ್ಕಾರ. LSG ಪಂದ್ಯಕ್ಕೆ 3 ದೊಡ್ಡ ಬದಲಾವಣೆ. ಹೀಗಿದೆ RCB ಹೊಸ ಪ್ಲೇಯಿಂಗ್ 11, 3 ಹೊಸಬರು ಎಂಟ್ರಿ. ಹೇಗಿದೆ ಪಿಚ್ ರಿಪೋರ್ಟ್ ಸ್ನೇಹಿತರೆ? ಇನ್ನು ಈ ಒಂದು ವಿಡಿಯೋದಲ್ಲಿ ನಾನು RCBಯ ಮತ್ತು LSG ನಡುವಿನ ಪಂದ್ಯದ ಪ್ಲೇಯಿಂಗ್ 11, ಪಿಚ್ ರಿಪೋರ್ಟ್, ಹೆಡ್ ಟು ಹೆಡ್ ರೆಕಾರ್ಡ್ ಹೇಗಿದೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು RCB ತಂಡ LSG ತಂಡವನ್ನು ಕೂಡ ಸೋಲಿಸುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು RCB ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇನ್ನು RCB ಮತ್ತು LSG ನಡುವೆ ರೋಚಕ ಮಹಾಕದನ ಆರಂಭವಾಗಲಿದ್ದು ಈ ಒಂದು ಪಂದ್ಯ ನಡೀತಾ ಇರೋದು ಇದೇ ಏಪ್ರಿಲ್ 15ರಂದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ. ಇದು ಸಾಯಂಕಾಲ 7:30ಕ್ಕೆ ಸಿಗ್ತದೆ. ಬಟ್ ಅದಕ್ಕೂ ಮುನ್ನ 7 ಗಂಟೆಗೆ ಟಾಸ್ ಪ್ರಕ್ರಿಯೆ ಜರುಗಲಿದ್ದು ಹೀಗಾಗಿ 7:30ಕ್ಕೆ ಭಾರತೀಯ ಕಾಲಮಾನದ ಪ್ರಕಾರ ಈ ಒಂದು ಪಂದ್ಯ ಆರಂಭವಾಗಲಿದ್ದು ಈ ಒಂದು ಪಂದ್ಯಕ್ಕೆ ಮೊದಲಿಗೆ ನಾವು ಪಿಚ್ ರಿಪೋರ್ಟ್ ಕಡೆ ನೋಡ್ತಾ ಬರೋದಾದರೆ, ಇನ್ನು RCB ಮತ್ತು LSG ನಡುವಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ IPL 2026ರ 23ನೇ ಪಂದ್ಯ ನಡೀತಾ ಇದ್ದು ಈ ಒಂದು ಪಂದ್ಯಕ್ಕಾಗಿ ಪಿಚ್ ರಿಪೋರ್ಟ್ ಈ ಥರ ಇದೆ. ಇನ್ನು ಈ ಒಂದು ಎಂ ಚಿನ್ನಸ್ವಾಮಿ ಅಂಗಳ 2026 ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಆಗಿದ್ದು ಬಟ್ ಒಂಥರ ಫ್ಲಾಟ್ ಪಿಚ್ ಅಂತಲೇ ಇದು ಹೇಳ್ಬೋದು. ಇಲ್ಲಿನೂ ಕೂಡ ನೀವು ಹೈ ಸ್ಕೋರಿಂಗ್ ಗೇಮನ್ನು ನೋಡ್ಬೋದು. ಬಟ್ ಫಾಸ್ಟ್ ಔಟ್ಫೀಲ್ಡ್ ಇರೋದ್ರಿಂದ ಕಂಡೀಷನ್ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಆಗಲ್ಲ. ಇದು ಏನಪ್ಪ ಅಂದರೆ ಸ್ಮಾಲ್ ಬೌಂಡ್ರಿ ಇರೋದ್ರಿಂದ ಟ್ರೂ ಬೌನ್ಸ್ ಕೂಡ ನೀವು ಇಲ್ಲಿ ನೋಡ್ತೀರ. ಮಿನಿಮಮ್ 200+ ಸ್ಕೋರ್ ಅಂದರೆ ಇಲ್ಲಿ ಹಿಡಿತು ಅಂದ್ರೆ ಆ ಒಂದು ತಂಡಕ್ಕೆ ಗೆಲ್ಲುವ ಸಾಧ್ಯತೆ ಇದೆ. ಬಟ್ 200 ಈ ಒಂದು ಸೀಸನ್ ನೋಡ್ತಾ ಅಂದರೆ ಅಷ್ಟು ಹೊಡೆದ್ರು ಕೂಡ ಕಷ್ಟ. ಬಟ್ 232, 240 ಹೊಡೆದರೆ ಇಲ್ಲಿ ವಿನ್ನಿಂಗ್ ಸ್ಕೋರ್ ಅಂತಲೇ ನಾವು ಹೇಳ್ಬೋದು. ಬಟ್ ನಿನ್ನೆ ದಿವಸ ಕೂಡ ಆಗಿದ್ದು ಅದೇ. ಹೀಗಾಗಿ ಈ ಒಂದು ಪಿಚ್ ಇಲ್ಲಿ ಕಂಡೀಷನ್ ಏನಪ್ಪ ಅಂದರೆ ಬ್ಯಾಟ್ರಿಗೆ ಹೆಲ್ಪ್ ಇರುವಂಥ ಪಿಚ್ ಆಗಿದೆ. ಬಟ್ ಬಾಲರ್ಸ್ಗೆ ಲಿಟಲ್ ಹೆಲ್ಪ್ ಇರೋದ್ರಿಂದ ಬಾಲರ್ಗಳು ಕೂಡ ಇನಿಷಿಯಲಿ ಕೆಲವು ಓವರ್ಗಳನ್ನು ಇಲ್ಲಿ ಮಾಡ್ಬೋದು. ಬಟ್ ಪಿಚ್ ಕಂಡೀಷನ್ ಕಡೆ ನೋಡ್ತಾ ಹೋದರೆ ಹೈ ಸ್ಕೋರಿಂಗ್ ಗೇಮ್ ಆಗಿರೋದ್ರಿಂದ ಫ್ಲಾಟ್ ಟ್ರ್ಯಾಕನ್ನು ಹೊಂದಿದೆ. ಬಟ್ ಎಕ್ಸಲೆಂಟ್ ಬ್ಯಾಟಿಂಗ್ ಅಪಾರ್ಚುನಿಟಿ ಕೂಡ ಇಲ್ಲಿ ನೋಡ್ಬೋದು. ಅದರಲ್ಲಿ RCB ಬ್ಯಾಟಿಂಗ್ ಲೈನಪ್ ಡೆಪ್ತ್ ನೋಡ್ತಾ ಹೋಯ್ತು ಅಂದರೆ ಇಲ್ಲಿ ರನ್ ಮಳೆ ಹರಿಯೋದಂತೂ ಪಕ್ಕ ಅಂತಲೇ ಹೇಳ್ಬೋದಾಗಿದೆ. ಬಟ್ RCB ಕಡೆಯಿಂದ ರಜತ್ ಪಾಟಿದಾರ್, ಟಿಮ್ ಡೇವಿಡ್, ವಿರಾಟ್ ಕೊಹ್ಲಿ, ಅದರಲ್ಲೂ ಫಿಲ್ ಸಾಲ್ಟ್ ಫಾರ್ಮ್ಗೆ ಬಂದಿರೋದು RCB ಈಗ ಮತ್ತಷ್ಟು ಗುಡ್ ನ್ಯೂಸ್ ಅಂತಲೇ ಇದು ಹೇಳ್ಬೋದು. ಬಟ್ ಎವರೇಜ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 200 to 215 ಇದು ಫಾರ್ ಸ್ಕೋರ್ ಆಗಿದೆ. ಬಟ್ ಟಾಸ್ ಫ್ಯಾಕ್ಟರ್ ಆಗತ್ತೆ ಅಂತ ಕೇಳಿದ್ರೆ ಹೌದು, ಇಲ್ಲಿ 70% ವಿನ್ನಿಂಗ್ ರೇಟ್ ಏನಪ್ಪ ಅಂದರೆ ಟಾಸ್ ಗೆದ್ದ ತಂಡಕ್ಕೆ ಆಗಲಿದೆ. ಬಟ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಡೆವ್ ಪ್ಯಾಕ್ಟ್ ಇರೋದ್ರಿಂದ ಹೀಗಾಗಿ ಟಾಸ್ ಗೆದ್ದವರು ಮೊದಲು ಚೇಸಿಂಗ್ ಮಾಡೋಕ್ಕೆ ನೋಡ್ತಾರೆ. ಬಟ್ ಬ್ಯಾಟಿಂಗ್ ಏನಾದ್ರು ಫಸ್ಟ್ ಆಯಿತು ಅಂದರೆ ಆ ಒಂದು ತಂಡ ಇಲ್ಲಿ 230 ಹೊಡೆದ್ರು ಕೂಡ ಇಲ್ಲಿ ಈ ಒಂದು ಸ್ಕೋರ್ ಡಿಪೆಂಡ್ ಮಾಡ್ಕೊಳ್ಳೋದು ಕಷ್ಟ ಅಂತಲೇ ಹೇಳ್ಬೋದಾಗಿದೆ. ಬಟ್ ಇಲ್ಲಿ ವೆದರ್ ಕಡೆ ನಾವು ನೋಡ್ತಾ ಬರೋದಾದರೆ 25 to 30 ಡಿಗ್ರಿ ಸೆಲ್ಸಿಯಸ್ ವೆದರ್ ಇಲ್ಲಿ ಇರ್ತಾ ಇದೆ. ಈ ಒಂದು ವೆನ್ಯೂ ಸ್ಟಾರ್ಟ್ ಕಡೆಯಲ್ಲಿ ನೋಡ್ತಾ ಬರೋದಾದರೆ ಇಲ್ಲಿ ಡ್ಯೂ ಮತ್ತು ಸ್ಮಾಲ್ ಬೌಂಡ್ರಿ ಇರೋದ್ರಿಂದ ಹೀಗಾಗಿ ಈ ಒಂದು ಪಿಚ್ ಮೇಲೆ ಹೈ ಸ್ಕೋರಿಂಗ್ ಗೇಮನ್ನು ನೀವು ನೋಡ್ಬೋದು. ಇಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ಗಳನ್ನು ನೋಡ್ತಾ ಹೋಯ್ತಂದರೆ IPL ಇತಿಹಾಸದಲ್ಲಿ RCB ಮತ್ತು LSG ಎರಡೂ ತಂಡಗಳು 6 ಬಾರಿ ಮುಖಾಮುಖಿ ಆದರೆ ಇತ್ತ 4 ಬಾರಿ RCB ಗೆದ್ದರೆ ಕೇವಲ 2 ಪಂದ್ಯ ಮಾತ್ರ LSG ಗೆದ್ದಿದೆ. ಹೈ ಸ್ಕೋರ್ RCB 230 ಈ ಒಂದು LSG ವಿರುದ್ಧ ಹೊಡೆದರೆ LSG RCB ವಿರುದ್ಧ 227 ಹೊಡೆದಿದೆ. ಬಟ್ RCB ಲೋ ಸ್ಕೋರ್ 153 ಆದರೆ LSG ಲೋ ಸ್ಕೋರ್ 108 ಆಗಿದೆ. ಸ್ನೇಹಿತರೆ, ಇದು ಪಿಚ್ ರಿಪೋರ್ಟ್ ಜೊತೆಗೆ ಹೆಡ್ ಟು ಹೆಡ್ ರೆಕಾರ್ಡ್ ಆದರೆ ಇನ್ನು ಪ್ಲೇಯಿಂಗ್ 11 ಕಡೆ ನೋಡ್ತಾ ಬರೋದಾದರೆ ನನ್ನ ಪ್ರಕಾರ ಈ ಒಂದು ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಮಾಡ್ತಾರೆ ಅಂತ ಕೇಳಿದರೆ ಹೌದು. ಬಟ್ RCB ತಂಡಕ್ಕೆ ಇಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಜಕೋಬ್ ಡೋಪಿ ಅವರ ಜಾಗಕ್ಕೆ ಮತ್ತೊಮ್ಮೆ ನಮ್ಮ ತಂಡಕ್ಕೆ ಜಾಶ್ ಹಜಲ್ವುಡ್ ಅವರನ್ನು ಕರೆತರೋ ಪ್ಲ್ಯಾನ್ ಮಾಡಿದರೆ ಇತ್ತ ರಸಿಕ್ ದರ್ ಸಲಾಮ್ ಅವರು ನೇರವಾಗಿ ಪ್ಲೇಯಿಂಗ್ 11ಗೆ ಬರುವ ಸಾಧ್ಯತೆ ಇದೆ. ಯಾಕಂದರೆ ನೇರವಾಗಿ ಪ್ಲೇಯಿಂಗ್ 11ಗೆ ಇವರು ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯಕ್ಕಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಎಂಟ್ರಿ ಕೊಟ್ಟಿದ್ದರು. ಹೀಗಾಗಿ ಇಂಪ್ಯಾಕ್ಟ್ ಮಾಡಿ RCB ತಂಡಕ್ಕೆ ಪ್ರಮುಖ ವಿಕೆಟ್ ಅಲ್ಲದೆ ಎಕಾನಮಿಕಲ್ ಬೌಲಿಂಗ್ ಮಾಡಿ RCB ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದು ಏನಪ್ಪ ಅಂದರೆ RCB ಕಡೆ ಪ್ಲೇಯಿಂಗ್ 11 ಕಡೆ ಆಯ್ತಂದರೆ ಇನ್ನು ಬ್ಯಾಟಿಂಗ್ ವಿಭಾಗದಲ್ಲಿ ಎಂದಿನಂತೆ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸಿದರೆ ನಂಬರ್ 3 ದೇವದತ್ ಪಡಿಕ್ಕಲ್, ನಂಬರ್ 4 ಜಿತೇಶ್ ಶರ್ಮಾ, ನಂಬರ್ 5 ಟಿಮ್ ಡೇವಿಡ್, ನಂಬರ್ 6 ರೊಮಾರಿಯೋ ಸಫೋರ್ಡ್, ನಂಬರ್ 7ನಲ್ಲಿ ಕೃಣಾಲ್ ಪಾಂಡ್ಯ ಆಯಿತಂದರೆ ಇನ್ನು RCB ತಂಡಕ್ಕೆ ಬೌಲಿಂಗ್ ವಿಭಾಗ ನೋಡ್ತಾ ಬರೋದಾದರೆ ಭುವನೇಶ್ವರ್ ಕುಮಾರ್, ಜಾಶ್ ಹಜಲ್ವುಡ್ ಅಥವಾ ಡಪ್ಪಿ, ಇನ್ನು ಸುಯೇಶ್ ಶರ್ಮಾ ಜೊತೆಗೆ ರಸಿಕ್ ದರ್ ಸಲಾಮ್ ಇದು RCBಯ ಬೌಲಿಂಗ್ ಲೈನಪ್ ಆಗಿದೆ. ಇನ್ನು RCB ಮತ್ತು LSG ನಡುವಿನ ಪಂದ್ಯಕ್ಕಾಗಿ ಕೀ ಪ್ಲೇಯರ್ಸ್ ಕಡೆ ನಾವು ನೋಡ್ತಾ ಬರೋದಾದರೆ ಎಂದಿನಂತೆ ವಿರಾಟ್ ಕೊಹ್ಲಿ ಮತ್ತು ಅವೇಶ್ ಖಾನ್ ಇಲ್ಲಿ ಕೀ ಫ್ಯಾಕ್ಟರ್ ಆಗುವ ಸಾಧ್ಯತೆ ಇದೆ. ಇನ್ನು ಕಳೆದ ಬಾರಿ ಈ ಒಂದು ವಿರಾಟ್ ಕೊಹ್ಲಿಗೆ ವಿಕೆಟ್ ತೆಗೆದಾಗ ಅವೇಶ್ ಖಾನ್ ಅವರು ವೀರಾವೇಶದಿಂದ ಮಾಡಿದರು. ಬಟ್ ಈ ಒಂದು ಪಂದ್ಯಕ್ಕೆ ವಿರಾಟ್ ಮತ್ತು ಅವೇಶ್ ಖಾನ್ ಅವರ ಮಧ್ಯೆ
ಬಿಗ್ ಫೈಟ್ ನಡೆಯೋದಂತರೂ ಕನ್ಫರ್ಮ್ ಅಂತಲೇ ಹೇಳ್ಬೋದು. ರಿಷಬ್ ಪಂತ್ ಮತ್ತು ಜಾಶ್ ಹಜಲ್ವುಡ್ ಮಧ್ಯೆ ಒಂದು ಕೀ ಬ್ಯಾಟಲ್ ನಡೆಯೋದಂತರೂ ಕನ್ಫರ್ಮ್. ಇನ್ನು ನಿಕೋಲಸ್ ಪುರಾನ್ ಮತ್ತು RCBಯ ಸುಯೇಶ್ ಶರ್ಮಾ ಮಧ್ಯೆ ಒಂದು ಬಿಗ್ ಫೈಟ್ ನಡೆಯೋದಂತರೂ ಪಕ್ಕ ಅಂತ ಹೇಳ್ಬೋದು. ಬಟ್ ನಿಕೋಲಸ್ ಪುರಾನ್ ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ರೈಟ್ ಹ್ಯಾಂಡ್ ಬೌಲರ್ ಸುಯೇಶ್ ಶರ್ಮಾ ಅವರು ಗೂಗಲಿ ಅಂತರೂ ಹಾಕ್ತಾರೆ. ಬಟ್ ಇದು ಪಿಕ್ ಮಾಡೋದು ನಿಕೋಲಸ್ ಪುರಾನ್ ಅವರಿಗೆ ಕಷ್ಟ ಆಗ್ಬೋದು. ರಜತ್ ಪಟಿದಾರ್ ಮತ್ತು LS ಸ್ಪಿನ್ನರ್ ಅಂದರೆ ತಪ್ಪಾಗೋದಿಲ್ಲ. LS ಸ್ಪಿನ್ನರ್ ಇಲ್ಲಿ ದಿಗ್ವಿಜಯ್ ಶೆಟ್ಟಿಗೆ ಯಾವ ಥರ ಇಲ್ಲಿ ನಮ್ಮ ರಜತ್ ಪಟಿದಾರ್ ಆಡ್ತಾರೆ ಅಂತ ನೋಡಬೇಕಾಗಿದೆ. ಯಾಕಂದರೆ ನಮ್ಮ RCB ತಂಡದ ಪರವಾಗಿ ಇದೀಗ ಸ್ಪಿನ್ನರ್ಗೆ ಚೆನ್ನಾಗಿ ಆಡ್ತಿರುವಂತಹ ಈ ಒಂದು ರಜತ್ ಪಟಿದಾರ್ ಉತ್ತಮ ಸ್ಟ್ರೈಕಟನ್ನು ಕೂಡ ಹೊಂದಿದ್ದಾರೆ. ಇನ್ನು ಮಿಚೆಲ್ ಮಾರ್ಷ್ ವರ್ಸಸ್ RCB ಪೇಸರ್ ಅಂತಲೇ ಹೇಳ್ಬೋದು. ಬಟ್ RCB ಬೌಲರ್ಗಳು ಇಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಬಟ್ ಅವರಿಗೆ ಮಿಚೆಲ್ ಮಾರ್ಷ್ ಅವರು ಕಂಟಕ ಆಗುವ ಸಾಧ್ಯತೆ ಇದೆ. ಇಲ್ಲ RCB ಬೌಲರ್ಗಳು ಮಿಚೆಲ್ ಮಾರ್ಷ್ಗೆ ಕಂಟಕ ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಇದು ಏನಪ್ಪ ಅಂದರೆ RCBಯ ಪ್ಲೇಯಿಂಗ್ 11 ಜೊತೆಗೆ ಹೆಡ್ ಟು ಹೆಡ್ ರೆಕಾರ್ಡ್, ಪಿಚ್ ರಿಪೋರ್ಟ್, ಕೀ ಬ್ಯಾಟಲ್ ಆಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ನಿಮ್ಮ ಪ್ರಕಾರ RCBಯ ಪಂದ್ಯಕ್ಕೆ ಅಂದರೆ LS ವಿರುದ್ಧ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.